ಆಕಾಶವಾಣಿ ಯುವವಾಣಿ. ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಯುವ ಜನತೆಯ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಭಾಗವಾಗಿ ಅಕ್ಟೋಬರ್ 9, 2025ರಂದು ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನು ನಡೆಸಲಾಗಿತ್ತು. ರಸಪ್ರಶ್ನೆ ನಡೆಸಿಕೊಟ್ಟವರು ಶ್ರೀಯುತ ಆರ್.ಕೆ. ಬಾಲಚಂದ್ರ. ನಿರ್ಮಾಣ ಜ್ಯೋತಿದಾಸ್. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಆರ್.ಕೆ. ಬಾಲಚಂದ್ರ. ಈ ರಸಪ್ರಶ್ನೆಗೆ ನಿಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಆಕಾಶವಾಣಿಯ ಪರವಾಗಿ ಸ್ವಾಗತಿಸ್ತಾ ಇದ್ದಾನೆ. ಪ್ರತಿ ಪ್ರಶ್ನೆಗೆ ಉತ್ತರ ಬಹು ಆಯ್ಕೆಯ ಮಾದರಿಯಲ್ಲಿದ್ದು 4 ಉತ್ತರಗಳಿರ್ತವೆ. ಕ್ರಮವಾಗಿ ಎ, ಬಿ, ಸಿ, ಡಿ. ಇದರಲ್ಲಿ ಸರಿಯಾದ ಆಯ್ಕೆ ಗುರುತಿಸಿ ಆ ಆಯ್ಕೆ ಹೇಳಿದ್ರೆ ಸಾಕು. ಪ್ರಶ್ನೆಗಳು ಕನ್ನಡದಲ್ಲಿ ಇರಲಿದ್ದು ವಿದ್ಯಾರ್ಥಿಗಳ ಅವಗಾಹನೆಗಾಗಿ ಇಂಗ್ಲಿಷ್ನಲ್ಲಿ ಕೂಡ ಕೇಳಲಾಗುವುದು. ಆದರೆ ಉತ್ತರ ಕನ್ನಡದಲ್ಲಿ ಇರುವುದು. ಅನಿವಾರ್ಯ ಅನಿಸಿದಾಗ ಮಾತ್ರ ಇಂಗ್ಲಿಷ್ನಲ್ಲಿ ಕೇಳಬಹುದು. ಪ್ರತಿ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ 2 ಪ್ರಶ್ನೆಗಳನ್ನು ಕೇಳಲಾಗುವುದು. ಪ್ರದಕ್ಷಿಣೆಯ ಆಕಾರದಲ್ಲಿ ಫ್ರಮ್ ದಿಸ್ ಗಂಗಾ ಟು ಬ್ರಹ್ಮಪುತ್ರ ಕ್ಲಾಕ್ ವೈಸ್ ಡೈರೆಕ್ಷನ್. ನೀವು ನೀಡಿದ ಉತ್ತರ ಸರಿ ಇದ್ರೆ ಯು ವಿಲ್ ಗೆಟ್ 10 ಮಾರ್ಕ್ಸ್, 10 ಅಂಕಗಳು. ಉತ್ತರ ತಪ್ಪಾಗಿದ್ರೆ ನಿಮ್ಗೇನು ಅಂಕಗಳು ಸಿಗೋದಿಲ್ಲ. ಪ್ರಶ್ನೆ ಕೇಳಿದ ತಂಡ ಉತ್ತರಿಸದೇ ಇದ್ದಲ್ಲಿ ಮುಂದಿನ ತಂಡಕ್ಕೆ ಉತ್ತರಿಸೋದಕ್ಕೆ ಅವಕಾಶ ನೀಡಲಾಗುವುದು. ಅದಕ್ಕೆ ಕಾಲಾವಕಾಶ ಇಲ್ಲ. ನೋ ಟೈಮ್ ಲಿಮಿಟ್. ಯು ಹ್ಯಾವ್ ಟು ರಿಪ್ಲೈ ಇಮಿಡಿಯೇಟ್ಲಿ. ಯು ಹ್ಯಾವ್ ಟು ಗಿವ್ ಎ ಆನ್ಸರ್ ಇಮಿಡಿಯೇಟ್ಲಿ. ಪ್ರತಿ ಉತ್ತರಿಸೋದಕ್ಕೆ ಪ್ರತಿ ತಂಡಕ್ಕೆ 30 ಸೆಕೆಂಡ್ಗಳ ಕಾಲಾವಕಾಶವನ್ನು ನೀಡೋದು. 30 ಸೆಕೆಂಡ್ಸ್ ಮ್ಯಾಕ್ಸಿಮಮ್. ಕ್ವಿಜ್ ಮಾಸ್ಟರ್ ತೀರ್ಮಾನವೇ ಅಂತಿಮ. ಸೊ ಇದಿಷ್ಟು ನಿಬಂಧನೆಗಳು ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೇಳಿದ್ರೆ ನಮ್ಮ 4 ಅದ್ಭುತವಾದ ತಂಡಗಳು ಗಂಗಾ, ಕಾವೇರಿ, ಗೋದಾವರಿ ಮತ್ತು ಬ್ರಹ್ಮಪುತ್ರ ನಮ್ಮ ನಡುವೆ ಇದೆ. ಈಗ ಅವರಿಗೆ ನಿಜವಾದ ರಸಪ್ರಶ್ನೆಯ ಔತಣವನ್ನು ನಿಮ್ಮ ಜೊತೆಗೆ ಅವರಿಗೂ ಕೂಡ ಬಡಿಸೋದಕ್ಕೆ ಪ್ರಾರಂಭ ಮಾಡೋಣ. ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡುಬಂದಿರುವ ಫಾಲ್ಸ್ ಸ್ಮರ್ಟ್ ಕಾಯಿಲೆಗೆ ಕಾರಣವಾಗುವ ಅಂಶ ಯಾವುದು? ಅವಕಾಶಗಳು: ಎ ಬ್ಯಾಕ್ಟೀರಿಯಾ, ಬಿ ವೈರಸ್, ಸಿ ಶಿಲೀಂಧ್ರ, ಡಿ ಪ್ರೋಟೋಜೋವಾ. ಯುವರ್ ಟೈಮ್ ಬಿಗಿಸ್ ನೌ. 30 ಸೆಕೆಂಡ್. ಆಪ್ಷನ್ ಸಿ ಫಂಗಸ್. ಉತ್ತರನ ನೋಡೋಣ. ಆಪ್ಷನ್ ಸಿ ಫಂಗಸ್ ಸರಿಯಾಗಿದೆ. ಪೂರ್ಣ 10 ಅಂಕಗಳು ಗಂಗಾ ತಂಡಕ್ಕೆ. ಆ್ಯಕ್ಚುಲಿ ಫಂಗಸ್ ಶಿಲೀಂಧ್ರ ಅಂತ ನಾವು ಏನು ಕರಿತೇವೆ, ಪಂಜಾಬ್ನಲ್ಲಿ ನಿರಂತರವಾದ ಮಳೆ ಮತ್ತು ಪ್ರವಾಹದಿಂದ ರೈತರು ಶಿಲೀಂಧ್ರ ವಿರೋಧಿ ಔಷಧಿಗಳನ್ನು ಸಿಂಪಡಿಸೋದನ್ನು ನಿಲ್ಲಿಸಿದರು. ಇದು ಭತ್ತದ ಬೆಳೆಗಳಲ್ಲಿ ಸ್ಥಳೀಯವಾಗಿ ಹರಡಿ ರಾಗ್ ಅಂತ ಕರೆಯಲ್ಪಡುವ ಸುಳ್ಳು ಸ್ಮರ್ಟ್ ಕಾಯಿಲೆಗೆ ಹೊರಮುಖಿಗೆ ಕಾರಣ ಆಯಿತು. ಓಕೆ, ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. INS ರಾಜಲಿ ಯಾವ ರಾಜ್ಯದಲ್ಲಿ ನೆಲೆಗೊಂಡಿರುವ ಭಾರತೀಯ ನೌಕಾವಾಯು ನಿಲ್ದಾಣವಾಗಿದೆ? ಎ ತಮಿಳುನಾಡು, ಬಿ ಮಹಾರಾಷ್ಟ್ರ, ಸಿ ಗುಜರಾತ್, ಡಿ ಕರ್ನಾಟಕ. ಆಪ್ಷನ್ ಡಿ ಕರ್ನಾಟಕ. ಉತ್ತರವನ್ನು ನೋಡೋಣ. ತಪ್ಪಾಗಿದೆ. ಆಪ್ಷನ್ ಎ ತಮಿಳುನಾಡು. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಲ್ಯಾಕ್ಟಿಪ್ಯೂಸ್ ಕಾಸಿಯಾನಸ್ ಎಂಬ ಹೊಸ ಖಾದ್ಯ ಅಣಬೆ ಪ್ರಭೇದವನ್ನು ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಆಪ್ಷನ್ ಎ ಮೇಘಾಲಯ, ಬಿ ಅಸ್ಸಾಂ, ಸಿ ಅರುಣಾಚಲ್ ಪ್ರದೇಶ್, ಡಿ ನಾಗಾಲ್ಯಾಂಡ್. ಆಪ್ಷನ್ ಎ ಮೇಘಾಲಯ. ಆಪ್ಷನ್ ಎ ಮೇಘಾಲಯ. ಎ ಮೇಘಾಲಯ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ಓಕೆ, ಸರಿಯಾಗಿದೆ. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ಭಾರತದ ಅತಿ ದೊಡ್ಡ ಶಾಲಾ ಹ್ಯಾಕಥಾನ್ ವಿಕಸಿತ ಭಾರತ್ ಬಿಲ್ಡರ್ಥಾನ್ 2025 ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ನಿಮ್ಮ ಅವಕಾಶಗಳು ಹೀಗಿದೆ: ಎ ಶಿಕ್ಷಣ ಸಚಿವಾಲಯ, ಬಿ ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ, ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಡಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ. ಸರ್ ಆಪ್ಷನ್ ಸಿ. ಆಪ್ಷನ್ ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತಾ ಇದ್ದೀರಿ. ಉತ್ತರ ನೋಡ್ಬೇಡೋಣ. ತಪ್ಪಾಗಿದೆ. ಉತ್ತರ ಎ ಶಿಕ್ಷಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಜುಕೇಷನ್. ಕೇಂದ್ರ ಶಿಕ್ಷಣ ಸಚಿವರು ಇತ್ತೀಚೆಗಷ್ಟೇ ಅತಿ ದೊಡ್ಡ ಶಾಲಾ ಹ್ಯಾಕಥಾನ್ ವಿಕಸಿತ ಭಾರತ್ ಬಿಲ್ಡಥಾನ್ 2025 ಅನ್ನು ಪ್ರಾರಂಭಿಸಿದರು. ಮೊದಲನೆಯ 1 ಸುತ್ತನ್ನು ನಾವು ಮುಗಿಸಿದ್ದೇವೆ. ಮೊದಲನೇ ಸುತ್ತಿನ 2ನೇ ಸುತ್ತಿನ ಪ್ರಶ್ನೆಯನ್ನು ನಾವು ಗಂಗಾ ತಂಡಕ್ಕೆ ಕೇಳ್ತಾ ಇದ್ದೇವೆ. ಪ್ರಶ್ನೆ ನಿಮ್ಮೆದುರಿಗೆ:
ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ನಿರ್ಮಿಸಲು ಯಾವ ರಾಜ್ಯ ಸರ್ಕಾರವು ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ? ಅವಕಾಶಗಳು: ಎ ಗುಜರಾತ್, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ್, ಡಿ ಮಹಾರಾಷ್ಟ್ರ. B. Karnataka. ಸರಿಯಾಗಿದೆ. ಪೂರ್ಣ 10 ಅಂಕಗಳು. ಕರ್ನಾಟಕ ಸರ್ಕಾರ 5 ವರ್ಷಗಳ ಕಾಲ 1,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಲೀಪ್ ಅನ್ನುವ ಕಾರ್ಯಕ್ರಮ, ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಕಾರ್ಯಕ್ರಮವು ಮೂಲಸೌಕರ್ಯ ಸಹ ಕೆಲಸದ ಸ್ಥಳಗಳು, ಮಾರ್ಗದರ್ಶನ ಮತ್ತು ಮಾರುಕಟ್ಟೆ ಪ್ರವೇಶದೊಂದಿಗೆ ಶ್ರೇಣಿ 2 ಮತ್ತು ಶ್ರೇಣಿ 3 ಬೆಂಬಲಿಸುತ್ತದೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಭಾರತ UK ಸಂಬಂಧಗಳನ್ನು ಉತ್ತೇಜಿಸೋದಕ್ಕಾಗಿ ಸೆಪ್ಟೆಂಬರ್ 2025ರಲ್ಲಿ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ಗೆ ಯಾವ ಗೌರವವನ್ನು ನೀಡಲಾಯಿತು? ನಿಮ್ಮದು ಆಪ್ಷನ್ ಹೀಗಿದೆ: ಎ UK ಭಾರತ ಸ್ನೇಹ ಪ್ರಶಸ್ತಿ, ಬಿ ಉದ್ಯಮಕ್ಕಾಗಿ ಕ್ವೀನ್ಸ್ ಪ್ರಶಸ್ತಿ, ಸಿ ಲಿವಿಂಗ್ ಬ್ರಿಡ್ಜ್ ಪ್ರಶಸ್ತಿ, ಡಿ ಜಾಗತಿಕ ವ್ಯಾಪಾರ ಶ್ರೇಷ್ಠತೆ ಪ್ರಶಸ್ತಿ. ಸಮಯದ ಮಿತಿ ಪ್ರಾರಂಭ ಆಗಿದೆ. ಆರಾಮ್ಸೆ ಯೋಚನೆ ಮಾಡಿ ಉತ್ತರ ಕೊಡಿ, ಅವಸರ ಮಾಡ್ಕೋಬೇಡಿ. ಆಪ್ಷನ್ ಸಿ ಲಿವಿಂಗ್ ಬ್ರಿಡ್ಜ್ ಅವಾರ್ಡ್. ಸರಿಯಾಗಿದೆ. ಬಹುಶಃ ಭಾರತ UK ಸಂಬಂಧವನ್ನು ಹತ್ತಿರದಿಂದ ಉತ್ತೇಜಿಸೋದಕ್ಕಾಗಿ, ಭಾರತ ಮತ್ತು UK ಮುಕ್ತ ವ್ಯಾಪಾರವನ್ನು FTAಯನ್ನು ಭದ್ರಪಡಿಸಿಕೊಂಡಿದ್ದಕ್ಕಾಗಿ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಲಿವಿಂಗ್ ಬ್ರಿಡ್ಜ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈಗ ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. 2025ರ ವಿಶ್ವ ಆಹಾರ ಭಾರತ WFI ಅಂತ ನಾವೇನು ಕರಿತೇವೆ, ಈ ಉತ್ಸವವನ್ನು ಯಾವ ಸಚಿವಾಲಯ ಆಯೋಜಿಸಿದೆ? ನಿಮ್ಮ ಅವಕಾಶಗಳು ಹೀಗಿದೆ: ಎ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಡಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ. ಸೊ ನಮ್ಮ ಹತ್ರ ಆಪ್ಷನ್ ಎ ಸರ್. ಆಪ್ಷನ್ ಎ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಓಕೆ, ಉತ್ತರ ನೋಡೋಣ. ತಪ್ಪಾಗಿದೆ. ಆನ್ಸರ್ ಡಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ. ಓಕೆ, ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ಸೆಪ್ಟೆಂಬರ್ 23, 2025 ಅಂದು 7 ವರ್ಷಗಳನ್ನು ಪೂರೈಸಿದ ವಿಶ್ವದ ಅತಿದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆ ಯಾವುದು? ನಿಮ್ಮ ಅವಕಾಶಗಳು ಹೀಗಿದೆ: ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ, ಬಿ ರಾಷ್ಟ್ರೀಯ ಆರೋಗ್ಯ ಮಿಷನ್, ಸಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಡಿ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ. ಈ ಪ್ರಶ್ನೆಯೊಂದಿಗೆ ನಮ್ಮ ಮೊದಲನೇ ಸುತ್ತನ್ನು ನಾವು ಮುಗಿಸ್ತಾ ಇದ್ದೇವೆ. Sir, option A. ಆಪ್ಷನ್ ಎ ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ. ಆನ್ಸರ್ ಎ ಸರಿಯಾಗಿದೆ. ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಸೆಪ್ಟೆಂಬರ್ 23, 2018ರಂದು ರಾಂಚಿಯಿಂದ ಪ್ರಾರಂಭವಾಗಿ 7 ವರ್ಷಗಳನ್ನು ಪೂರ್ಣಗೊಳಿಸ್ತಾ ಇದೆ. ಇದು ವಿಶ್ವದ ಅತಿದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ಭರವಸೆ ಯೋಜನೆ ಆಗಿದ್ದು 55 ಕೋಟಿಗೂ ಹೆಚ್ಚು ಫಲಾನುಭವಿಗಳನ್ನು ಒಳಗೊಂಡಿದೆ. ಇದು ಭಾರತದಾದ್ಯಂತ ನಗದು ರಹಿತ ಮತ್ತು ಕಾಗದ ರಹಿತ ಚಿಕಿತ್ಸೆಗಾಗಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ವಾರ್ಷಿಕ ಆರೋಗ್ಯ ರಕ್ಷಣೆಯನ್ನು ಒದಗಿಸ್ತಾ ಇದೆ. ಇಲ್ಲಿಗೆ ನಮ್ಮ ಮೊದಲನೆಯ ಸುತ್ತನ್ನು ನಾವು ಮುಗಿಸ್ತಾ ಇದ್ದೇವೆ. ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ 2ನೆಯ ಸುತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. 2ನೆಯ ಸುತ್ತು ಪರಿಸರ ಮತ್ತು ಜೀವ ವೈವಿಧ್ಯ, ಎನ್ವೈರನ್ಮೆಂಟಲ್ ಆ್ಯಂಡ್ ಬಯೋಡೈವರ್ಸಿಟಿ. ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ INP ಅಂತ ನಾವೇನು ಕರಿತೇವೆ, ಇದು ಯಾವ ರಾಜ್ಯದಲ್ಲಿದೆ? ಎ ಛತ್ತೀಸ್ಗಢ, ಬಿ ಕರ್ನಾಟಕ, ಸಿ ಪಂಜಾಬ್, ಡಿ ಅಸ್ಸಾಂ. Option A, Chhattisgarh. ಆನ್ಸರ್ ಎ ಛತ್ತೀಸ್ಗಢ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆ ಇದೆ. ನಮ್ಮ ಕರ್ನಾಟಕದ ಬಿಜಾಪುರ ಅಲ್ಲ, ಛತ್ತೀಸ್ಗಢದಲ್ಲೂ ಒಂದು ಬಿಜಾಪುರ ಇದೆ. ಸುಮಾರು 2799.08 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಅಪರೂಪದ ಕಾಡು ಎಮ್ಮೆಗಳ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನದ ಸಸ್ಯವರ್ಗವು ಮುಖ್ಯವಾಗಿ ಉಷ್ಣವಲಯದ ತೇವಾಂಶವುಳ್ಳ ಮತ್ತು ಒಣಪತನಶೀಲ ಪ್ರಕಾರಗಳನ್ನು ಒಳಗೊಂಡಿದೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಓರಾಂಗ್ ರಾಷ್ಟ್ರೀಯ ಉದ್ಯಾನವನ ONP ಯಾವ ರಾಜ್ಯದಲ್ಲಿದೆ? ಎ ಮಣಿಪುರ, ಬಿ ಮಿಜೋರಾಂ, ಸಿ ತ್ರಿಪುರ, ಡಿ ಅಸ್ಸಾಂ. ಆಪ್ಷನ್ ಬಿ ಮಿಜೋರಾಂ. ಆನ್ಸರ್ ತಪ್ಪಾಗಿದೆ. ಡಿ ಅಸ್ಸಾಂ. ಓರಾಂಗ್ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನ ದರ್ರಾಂಗ್ ಮತ್ತು ಸೋನಿತ್ಪುರ್ ಜಿಲ್ಲೆಗಳಲ್ಲಿ
ಬ್ರಹ್ಮಪುತ್ರ ನದಿಯ ಉತ್ತರ ದಂಡೆಯಲ್ಲಿದೆ. ಸುಮಾರು 78.81 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ಶ್ರೀಮಂತ ಸಸ್ಯ ಮತ್ತು ಪ್ರಾಣಿಗಳನ್ನು ಹೊಂದಿದೆ. ಇದರಲ್ಲಿ ಭಾರತೀಯ ಒಂಟಿ ಕೊಂಬಿನ ಖಡ್ಗಮೃಗ, ಹಂದಿ, ಆನೆ, ಕಾಡು ಎಮ್ಮೆ ಮತ್ತು ಹುಲಿಗಳು ಸೇರಿವೆ. ಬ್ರಹ್ಮಪುತ್ರ ನದಿಯ ಉತ್ತರ ದಂಡೆಯಲ್ಲಿರುವ ಖಡ್ಗಮೃಗಗಳ ಏಕೈಕ ಭದ್ರಕೋಟೆ. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ನೊಂಗೈಲ್ಲೆಂ ವನ್ಯಜೀವಿ ಅಭಯಾರಣ್ಯ NWS ಯಾವ ರಾಜ್ಯದಲ್ಲಿದೆ? ನಿಮ್ಮ ಅವಕಾಶಗಳು ಹೀಗಿದೆ: ಅರುಣಾಚಲ್ ಪ್ರದೇಶ್, B ಮೇಘಾಲಯ, C ಸಿಕ್ಕಿಂ, D ಮಣಿಪುರ. ಸರ್ ಆಪ್ಷನ್ ಎ ಅರುಣಾಚಲ್ ಪ್ರದೇಶ್. ಆಪ್ಷನ್ ಎ ಅರುಣಾಚಲ್ ಪ್ರದೇಶ್. ಉತ್ತರವನ್ನು ಗಮನಿಸೋಣ. ತಪ್ಪಾಗಿದೆ. ಉತ್ತರ B ಮೇಘಾಲಯ. ಈ ಪರ್ಟಿಕ್ಯುಲರ್ಲಿ ಈ ಮೇಘಾಲಯದ ರೀಬೋಯ್ ಜಿಲ್ಲೆಯ ಲೈಲಾಡ್ ಗ್ರಾಮದ ಬಳಿ ಇದೆ. ಸುಮಾರು 29 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿರುವಂತಹ ಪ್ರಾಣಿಗಳು ಬಂಗಾಳ ಹುಲಿ ಮತ್ತು ಕಪ್ಪು ಕರಡಿ, ಚಿರತೆ ಮತ್ತು ಕುತ್ತಿಗೆಯ ಹಾರ್ನ್ಬಿಲ್ ಅಂತ. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ಏಷ್ಯಾಟಿಕ್ ಸಿಂಹವು ಈ ಕೆಳಗಿನ ಯಾವ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ? ಅವಕಾಶಗಳು: ಎ ರಾಜಸ್ಥಾನ್, B ಹರಿಯಾಣ, C ಪಂಜಾಬ್, D ಗುಜರಾತ್. ಸರ್ ಡಿ ಗುಜರಾತ್. ಸರಿಯಾಗಿದೆ. ಪೂರ್ಣ 10 ಅಂಕಗಳು ಬ್ರಹ್ಮಪುತ್ರ ತಂಡಕ್ಕೆ. ಏಷ್ಯಾಟಿಕ್ ಸಿಂಹವು ಭಾರತದ ಗುಜರಾತ್ ರಾಜ್ಯದ ಗಿರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸೀಮಿತವಾಗಿದೆ. 1826ರಿಂದ ಏಷ್ಯಾಟಿಕ್ ಸಿಂಹದ ಮೊದಲ ವೈಜ್ಞಾನಿಕ ವಿವರಣೆಯನ್ನು ಪ್ರಕಟಿಸಲಾಯಿತು. ಇದನ್ನು IUCN ಕೆಂಪು ಪಟ್ಟಿಯಲ್ಲಿ ಪ್ಯಾಂಥೆರಾ ಲಿಯೋ ಪರ್ಸಿಕಾ ಅಂತ ಪಟ್ಟಿ ಮಾಡಲಾಗಿದೆ. ನನ್ನ ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ನೌರ್ದೇಹಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಅವಕಾಶಗಳು: ಎ ಮಧ್ಯಪ್ರದೇಶ್, B ಗುಜರಾತ್, C ಮಹಾರಾಷ್ಟ್ರ, D ಆಂಧ್ರ ಪ್ರದೇಶ್. ಆಪ್ಷನ್ ಎ ಮಧ್ಯಪ್ರದೇಶ್. ಸರಿಯಾಗಿದೆ. ನೌರಾದೇಹಿ ವನ್ಯಜೀವಿ ಅಭಯಾರಣ್ಯ ಮಧ್ಯಪ್ರದೇಶದ ರಾಜ್ಯದಲ್ಲಿದೆ. ಇದು ಮಧ್ಯಪ್ರದೇಶದ ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ. ಇದನ್ನು 1975ರಲ್ಲಿ ಸ್ಥಾಪಿಸಲಾಯಿತು. ಇದು ಮಧ್ಯಪ್ರದೇಶದ ಸಾಗರ್, ದಾಮೋಹ್, ನರ್ಸಿಂಗ್ಪುರ್ ಮತ್ತು ರಾಯನ್ಸನ್ ಜಿಲ್ಲೆಗಳನ್ನು ಒಳಗೊಂಡಿದೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ರೆಡಿ? ಪರಿಸರ ವಿಜ್ಞಾನ ಶಾಶ್ವತ ಆರ್ಥಿಕತೆ ಈ ಘೋಷಣೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಚಿಪ್ಕೋ ಚಳವಳಿ, ಆಪ್ಷನ್ B ನರ್ಮದಾ ಬಚಾವೋ ಆಂದೋಲನ, ಆಪ್ಷನ್ C ಅಪ್ಪಿಕೋ ಚಳವಳಿ, ಆಪ್ಷನ್ D ಇವುಗಳಲ್ಲಿ ಯಾವುದು ಅಲ್ಲ? ಆಪ್ಷನ್ ಎ. ಕಾವೇರಿ ತಂಡ ಆಪ್ಷನ್ ಎ ಚಿಪ್ಕೋ ಚಳವಳಿ ಅಂತ ಹೇಳ್ತಾ ಇದೆ. ಉತ್ತರ ಯಾವುದು ಅಂತ ನೋಡ್ಬೋಣ ಈಗ. ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. 1970ರ ದಶಕದಲ್ಲಿ ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಪ್ರಾರಂಭ ಆಯಿತು. ಅದೊಂದು ಅರಣ್ಯ ಸಂರಕ್ಷಣಾ ಆಂದೋಲನ ಆಗಿತ್ತು. ಸುಂದರ್ಲಾಲ್ ಬಹುಗುಣ ಅವರು ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದರು. ಚಳವಳಿಯ ಪ್ರಮುಖ ಕಾರ್ಯಕರ್ತರು ಬಹುಶಃ ಮಹಿಳೆಯರು ಗೌರಾದೇವಿ, ಸುರಕ್ಷಾದೇವಿ, ಸುದೇಶಾದೇವಿ, ಬತ್ನಿದೇವಿ ಮತ್ತು ಚಂಡೀಪ್ರಸಾದ್ ಭಟ್. ಈಗ ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಸತ್ಯಮಂಗಲಂ ವನ್ಯಜೀವಿ ಅಭಯಾರಣ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಅವಕಾಶಗಳು: ಎ ತಮಿಳುನಾಡು, B ಕೇರಳ, C ಕರ್ನಾಟಕ, D ಆಂಧ್ರ ಪ್ರದೇಶ್. ಆಪ್ಷನ್ ಎ ತಮಿಳುನಾಡು. ಆಪ್ಷನ್ ಎ ತಮಿಳುನಾಡು ಸರಿಯಾಗಿದೆ. ಸತ್ಯಮಂಗಲಂ ವನ್ಯಜೀವಿ ಅಭಯಾರಣ್ಯ ತಮಿಳುನಾಡು ರಾಜ್ಯದಲ್ಲಿ ನೆಲೆಗೊಂಡಿರುವ ಸಂರಕ್ಷಿತ ಪ್ರದೇಶ ಮತ್ತು ಹುಲಿ ಮೀಸಲು ಪ್ರದೇಶ. ಇಲ್ಲಿ ಬುಲ್ಬುಲ್ಗಳು, ಬಾಬ್ಲರ್ಗಳು, ಮೈನಾಗಳು ಮುಂತಾದ ಅನೇಕ ಪಕ್ಷಿ ಪ್ರಭೇದಗಳು ಕೂಡ ಇದೆ. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ನಿಮ್ಮ ಪ್ರಶ್ನೆ ಈಗ: ಬಯೋಡೈವರ್ಸಿಟಿ ಇಂಟರ್ನ್ಯಾಷನಲ್ನ ಪ್ರಧಾನ ಕಚೇರಿ ಎಲ್ಲಿದೆ? ಅವಕಾಶಗಳು: ಎ ರೋಮ್, B ಜಿನೇವಾ, C ಪ್ಯಾರಿಸ್, D ಮನಿಲಾ. ಈ ಸುತ್ತಿನ ಕೊನೆಯ ಪ್ರಶ್ನೆ ಇದು ನಿಮಗೆ. ಆಪ್ಷನ್ ಡಿ. ಆಪ್ಷನ್ D ಮನಿಲಾ. ಉತ್ತರ ಯಾವುದು ಅಂತ ನೋಡ್ಬೇಡ. ಇದು ಈ ಸುತ್ತಿನ ಕೊನೆಯ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕಾಗಿತ್ತು. ಉತ್ತರ ಎ ರೋಮ್. ತಪ್ಪಾಗಿದೆ ಅಲ್ಲ? ನನ್ನ ಮುಂದಿನ ಸುತ್ತು ಕಲೆ ಮತ್ತು ಸಂಸ್ಕೃತಿ ವಿತ್ ರೆಫರೆನ್ಸ್ ಟು ಕರೆಂಟ್ ಅಫೇರ್ಸ್. ಓಕೆ, ಮೊದಲನೇ ಪ್ರಶ್ನೆ ಗಂಗಾ ತಂಡಕ್ಕೆ. ಗುಜರಾತ್ನ ಯಾವ ಪ್ರಾಚೀನ ಸ್ಥಳದಲ್ಲಿ ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣ NMHC ಅನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ? ಎ ಧೋಲಾವೀರ, B ಲೋಥಾಲ್, C ಭದ್ರಕೋಟೆ, D ರಾಣಿ ಕಿ ವಾವ್. ಸರ್ ಆಪ್ಷನ್ ಡಿ ರಾಣಿ ಕಿ ವಾವ್. ತಪ್ಪಾಗಿದೆ. ಲೋಥಲ್ ಅನ್ನೋದು ಅದಕ್ಕೆ ಸರಿಯಾದ ಉತ್ತರ.
ಇದು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಗುಜರಾತಿನ ಲೋಥಲ್ನಲ್ಲಿ ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣವನ್ನು ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲಿ 5,000 ವರ್ಷಗಳಷ್ಟು ಹಳೆಯದಾದ ಸಿಂಧೂ ಕಣಿವೆ ನಾಗರಿಕತೆಯ ಬಂದರು ಪಟ್ಟಣವಾದ ಲೋಥಲ್ ಮತ್ತು ವಿಶ್ವದ ಅತ್ಯಂತ ಹಳೆಯ ಮಾನವ ನಿರ್ಮಿತ ಡಾಕ್ಯಾರ್ಡ್ನ ಸ್ಥಳ ಇದೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ವಿಠ್ಠಲ ರುಕ್ಮಿಣಿ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಆಂಧ್ರ ಪ್ರದೇಶ್, ಬಿ ಕೇರಳ, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಆಪ್ಷನ್ ಡಿ. ಆಪ್ಷನ್ ಸರಿಯಾಗಿದೆ. ಪೂರ್ಣ 10 ಅಂಕಗಳು ಕಾವೇರಿ ತಂಡಕ್ಕೆ. ಮಹಾರಾಷ್ಟ್ರದ ಪಂಢರಪುರದಲ್ಲಿರುವ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕೆ ಹೆಸರುವಾಸಿ ಆಗ್ತಾ ಇದೆ. 17ನೇ ಶತಮಾನದಲ್ಲಿ ಇದನ್ನು ಡೆಕ್ಕನ್ ಶೈಲಿಯಲ್ಲಿ ಪೇಶ್ವೆಗಳು, ಶಿಂದೆಗಳು ಮತ್ತು ಹೋಳ್ಕರರು ಪುನರ್ನಿರ್ಮಿಸಿದರು. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಬಾಸೋಹಲಿ ಉತ್ಸವವನ್ನು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಆಚರಿಸಲಾಗ್ತಾ ಇದೆ? ನಿಮ್ಮ ಆಪ್ಷನ್ಗಳು: ಎ ಹಿಮಾಚಲ್ ಪ್ರದೇಶ್, ಬಿ ಜಮ್ಮು ಮತ್ತು ಕಾಶ್ಮೀರ್, ಸಿ ಲಕ್ಷದ್ವೀಪ, ಡಿ ಉತ್ತರಾಖಂಡ್. ಆಪ್ಷನ್ ಬಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಸರಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರ 5 ದಿನಗಳ ಉತ್ಸವ. ಇದು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 2ರವರೆಗೆ ನಡೀತು. ಕಾಶ್ಮೀರದ ಕಥುವಾ ಗಡಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದನ್ನು GI ಟ್ಯಾಗ್ ಅಂತ, ಏನು ಭೌಗೋಳಿಕ ಸೂಚನೆ ಅಂತ ಕರೀತೇವೆ. ಬಸೋಹ್ಲಿ ಅನ್ನುವ ಚಿತ್ರಕಲೆಗೆ ಹೆಸರಾಗಿದೆ, ಅದು GI ಟ್ಯಾಗ್ ಕೂಡ ಆಗಿದೆ. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿ ಕಾಣಿಸ್ಕೊಂಡಂತಹ ಮಹಾಬೋಧಿ ದೇವಾಲಯವು ಯಾವ ನದಿಯ ದಡದಲ್ಲಿದೆ? ನಿಮ್ಮ ಆಪ್ಷನ್: ಎ ನರ್ಮದಾ ನದಿ, ಬಿ ನಿರಂಜನ ನದಿ, ಸಿ ಸರಿಯೂ ನದಿ, ಡಿ ಕಾವೇರಿ ನದಿ. ಸಮಯದ ಮಿತಿ ಆರಂಭ ಆಗಿದೆ. ಎ ನರ್ಮದಾ ರಿವರ್. ತಪ್ಪಾಗಿದೆ. ಬಿ ನಿರಂಜನ್ ನದಿ. 1949ರ ಬೋಧಗಯ ದೇವಾಲಯದ ಕಾಯ್ದೆಯನ್ನು ರದ್ದುಗೊಳಿಸುವ ಅರ್ಜಿಯನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಭಾರತ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ. ಈ ಬಿಹಾರದ ಮಹಾಬೋಧಿ ದೇವಾಲಯ ಉತ್ತಮ ಆಡಳಿತಕ್ಕಾಗಿ ಅದನ್ನು ಕೇಂದ್ರ ಕಾನೂನಿಗೆ ಬದಲಾಯಿಸಬೇಕಂತ ಅರ್ಜಿಯಲ್ಲಿ ಒತ್ತಾಯಿಸ್ತಾ ಇದೆ. ಇದು ಲುಂಬಿನಿ, ಸಾರನಾಥ್ ಮತ್ತು ಕುಶಿನಗರಗಳ ಜೊತೆಗೆ 4 ಅತ್ಯಂತ ಪವಿತ್ರ ಬೌದ್ಧ ತಾಣಗಳಲ್ಲಿ ಒಂದಾಗಿದೆ. ನನ್ನ ಮುಂದಿನ ಪ್ರಶ್ನೆ, ಮೊದಲನೇ ಸುತ್ತನ್ನು ಮುಗಿಸ್ತಾ ಇದ್ದೇವೆ, 2ನೆಯ ಸುತ್ತಿಗೆ ಪ್ರವೇಶ ಪಡಿತಾ ಇದ್ದೇವೆ. ಗಂಗಾ ತಂಡಕ್ಕೆ. ಸಂವತ್ಸರಿ ದಿನವು ಯಾವ ಧರ್ಮದಲ್ಲಿ ಆಚರಿಸಲ್ಪಡುವ ಸಾಂಪ್ರದಾಯಿಕ ಹಬ್ಬವಾಗಿದೆ? ಆಪ್ಷನ್ ಎ ಹಿಂದೂ ಧರ್ಮ, ಬಿ ಜೈನ ಧರ್ಮ, ಸಿ ಸಿಖ್ ಧರ್ಮ, ಡಿ ಬೌದ್ಧ ಧರ್ಮ. ಡಿ ಬುದ್ಧಿಸಂ. ಆನ್ಸರ್ ಏನಾಗಿದೆ ಅಂತ ನೋಡ್ಬೋಣ. ತಪ್ಪಾಗಿದೆ. ಜೈನ ಧರ್ಮ ಅದು. ಇದು ಈ ಹಬ್ಬ ಆಚರಿಸೋದು ಮುಖ್ಯವಾದ ಉದ್ದೇಶ ಕ್ಷಮೆ, ಕರುಣೆ ಮತ್ತು ಪ್ರಾಯಶ್ಚಿತ್ತ, ಸ್ವಯಂ ಶುದ್ಧೀಕರಣದ ಮನೋಭಾವನ ಸಾಕಾರಗೊಳಿಸುವಂಥದ್ದು. ಹಾಗಾಗಿ ಎಲ್ಲ ಕುಟುಂಬದ ಸ್ನೇಹಿತರು, ಅಪರಿಚಿತರು ಕ್ಷಮೆಯನ್ನು ಕೋರ್ತಾರೆ. ಇದು ಪುನರ್ಮಿಲನ, ನಮ್ರತೆ ಮತ್ತು ವೈಯಕ್ತಿಕತೆಗಳ ಬಗ್ಗೆ ಚಿಂತಿಸುವ ದಿನವಾಗಿದೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. SCO ರಕ್ಷಣಾ ಸಚಿವರ ಸಭೆಯ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವರು ತಮ್ಮ ಚೀನಾದ ರಕ್ಷಣಾ ಸಚಿವರಿಗೆ ಯಾವ ಸಾಂಪ್ರದಾಯಿಕ ವರ್ಣಚಿತ್ರವನ್ನು ಉಡುಗೊರೆಯಾಗಿ ನೀಡಿದರು? ಎ ವಾರ್ಲಿ ಕಲೆ ಚಿತ್ರಕಲೆ, ಬಿ ಪಟ್ಟಚಿತ್ರ ಚಿತ್ರಕಲೆ, ಸಿ ಮಧುಬನಿ ಚಿತ್ರಕಲೆ, ಡಿ ಕಲಾಂಕರಿ ಚಿತ್ರಕಲೆ. ಆಪ್ಷನ್ ಬಿ ಪಟ್ಟಚಿತ್ರ. ತಪ್ಪಾಗಿದೆ. ಆಪ್ಷನ್ ಸಿ ಮಧುಬನಿ ಚಿತ್ರಕಲೆ. ಇದು ಮಧುಬನಿ ಅಂತ ಹೇಳೋದು ಬಿಹಾರದ ಮಿಥಿಲಾ ಪ್ರದೇಶದ ಮಧುಬನಿ ಜಿಲ್ಲೆಯಿಂದ ಬಂದಿದೆ. ಇದನ್ನ ಮಹಿಳೆಯರು ಬೆರಳುಗಳು ಮತ್ತು ಕೊಂಬೆಗಳು, ನಿಪ್ಪೆನ್ನುಗಳು, ಬೆಂಕಿ ಕಡ್ಡಿಗಳು ಮತ್ತು ನೈಸರ್ಗಿಕ ಬಣ್ಣಗಳನ್ನು ಪ್ರಕಾಶಮಾನವಾದ ಮಣ್ಣಿನ ಬಣ್ಣಗಳಿಂದ, ಕುಂಚಗಳಿಂದ ತಯಾರಿಸ್ತಾರೆ. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಇತ್ತೀಚೆಗೆ ಯಾವ ರಾಜ್ಯದ ಎರಿ ಸಿಲ್ಕ್ ಭೌಗೋಳಿಕ ಸೂಚನೆ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಎ ಮೇಘಾಲಯ, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ಸಿಕ್ಕಿಂ. ಆಪ್ಷನ್ ಎ ಮೇಘಾಲಯ. ಎ ಮೇಘಾಲಯ ಸರಿಯಾಗಿದೆ. ಪೂರ್ಣ 10 ಅಂಕಗಳು ಗೋದಾವರಿ ತಂಡಕ್ಕೆ. ನಮ್ಮ ಮನ್ ಕಿ ಬಾತಿನ ವಿಷಯ ಇವತ್ತು ನಾವು ಮಾತಾಡಿದ್ವಿ ವೇದಿಕೆಯಲ್ಲಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 123ನೇ ಸಂಚಿಕೆಯಲ್ಲಿ ಎರಿ ಸಿಲ್ಕ್ ಅನ್ನ ಹೈಲೈಟ್ ಮಾಡಿದ್ರು. ಹಾಗಾಗಿ ಮೇಘಾಲಯದ ಎರಿ ಸಿಲ್ಕ್ ಈಗ ಭೌಗೋಳಿಕ ಸೂಚನೆಯ ಟ್ಯಾಗ್ ಅನ್ನ ಪಡ್ಕೊಂಡಿದೆ. ಎರಿ ಸಿಲ್ಕ್ ಅನ್ನೋದು ಮೇಘಾಲಯದ ಪರಂಪರೆ. ಅದು ಇದನ್ನ ಖಾಸಿ ಸಮುದಾಯ ಸಂರಕ್ಷಣೆ ಮಾಡ್ಕೊಂಡು ಬಂದಿದೆ. ನನ್ನ ಮುಂದಿನ ಪ್ರಶ್ನೆ
ಬ್ರಹ್ಮಪುತ್ರ ತಂಡಕ್ಕೆ ಇದು ಕೊನೆಯ ಪ್ರಶ್ನೆ ಈ ಸುತ್ತಿಂದು. ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾದ ಭಾರತದ 44ನೆಯ ವಿಶ್ವ ಪರಂಪರೆಯ ತಾಣ ಯಾವುದು? ನಿಮ್ಮ ಅವಕಾಶಗಳು ಹೀಗಿದೆ: ಲೇಪಾಕ್ಷಿ ದೇವಾಲಯ, ಬಿ ಮಜುಲಿ ನದಿ ದ್ವೀಪ, ಸಿ ಕೊಂಕಣ ಪ್ರದೇಶದ ಜಿಯೋಗ್ಲಿಪ್ಸ್, ಡಿ ಮರಾಠ ಮಿಲಿಟರಿ ಭೂದೃಶ್ಯಗಳು. ಸರ್ ಆಪ್ಷನ್ ಡಿ. ಆಪ್ಷನ್ ಡಿ. ಡಿ. ನೀವು ಅಷ್ಟು ನಿಖರವಾಗಿ ಹೇಳಿದ್ದೀರಿ ಅಂತಂದರೆ ಉತ್ತರ ಸರಿನೇ ಇದೆ. ಮರಾಠ ಮಿಲಿಟರಿ ಭೂದೃಶ್ಯಗಳು ಇದು 44ನೇ ವಿಶ್ವ ಪರಂಪರೆಯ ತಾಣವಾಗಿದೆ. ಇದರ ವಿಶೇಷ ಏನಂತಂದರೆ 17ರಿಂದ 19ನೇ ಶತಮಾನದವರೆಗಿನ 12 ಕೋಟೆಗಳು ಇದರಲ್ಲಿ ಒಳಗೊಂಡಿದೆ. ಇದು ಮರಾಠ ಸಾಮ್ರಾಜ್ಯದ ಕಾರ್ಯತಂತ್ರದ ಪ್ರತಿಭೆ ಮತ್ತು ವಾಸ್ತುಶಿಲ್ಪದ ಕೌಶಲ್ಯವನ್ನು ಪ್ರದರ್ಶಿಸುತ್ತದೆ. ಈ ಕೋಟೆಗಳು ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳಲ್ಲಿವೆ. ಹಾಗೆ ಸಲ್ವೇರ್, ಶಿವನೇರಿ, ಲೋಹಗಢ್, ಖಂಡೇರಿ, ರಾಯ್ಗಢ್, ರಾಜ್ಗಢ್, ಪ್ರತಾಪ್ಗಢ್, ಸುವರ್ಣದುರ್ಗ ಮತ್ತು ಇತರೆ ಕೋಟೆಗಳು ಇದರೊಟ್ಟಿಗೆ ಸೇರಿಕೊಂಡಿದೆ. ನನ್ನ ಮುಂದಿನ ಪ್ರಶ್ನೆ, ಮುಂದಿನ ಸುತ್ತು ವ್ಯಕ್ತಿಗಳು, ಪ್ರಶಸ್ತಿಗಳು ಮತ್ತು ಗೌರವಗಳು, ಅವಾರ್ಡ್ಸ್, ಹಾನರ್ಸ್ ಆ್ಯಂಡ್ ಪರ್ಸನ್ಸ್ ಇನ್ ನ್ಯೂಸ್, ಕರೆಂಟ್ ಅಫೇರ್ಸ್. ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 9ನೇ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ವಿ ರಾಮಸುಬ್ರಹ್ಮಣ್ಯಂ, ಬಿ ಎಸ್ ಪಿ ಕುರ್ದ್ಕರ್, ಸಿ ರಾಮಕೃಷ್ಣ ಗವಾಯಿ, ಡಿ ಕುಲ್ದೀಪ್ ಸಿಂಗ್. ಆಪ್ಷನ್ ಎ ವಿ ರಾಮಸುಬ್ರಹ್ಮಣ್ಯಂ. ಸರಿಯಾಗಿದೆ, ವಿ ರಾಮಸುಬ್ರಹ್ಮಣ್ಯಂ. ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶ ವಿ ರಾಮಸುಬ್ರಹ್ಮಣ್ಯಂ ಅವ್ರನ್ನ ಡಿಸೆಂಬರ್ 2027ರವರೆಗೆ 3 ವರ್ಷಗಳ ಅವಧಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 9ನೇ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಇತ್ತೀಚೆಗೆ ಹಣಕಾಸು ಸಚಿವಾಲಯದಲ್ಲಿ ಹೊಸ ಕಂದಾಯ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಿಸಲಾಗಿದೆ? ನಿಮ್ಮ ಆಪ್ಷನ್ಗಳು ಹೀಗಿದೆ: ಎ ಆನಂದ್ ಮಿಶ್ರಾ, ಬಿ ಅರುಣೇಶ್ ಚಾವ್ಲಾ, ಸಿ ವಿಕ್ರಾಂತ್ ಸಿನ್ಹಾ, ಡಿ ಅಜಯ್ ಸೇಠ್. ಅರುಣೇಶ್ ಚಾವ್ಲಾ, ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರುಣೇಶ್ ಚಾವ್ಲಾ, ಬಿಹಾರ್ ಕೇಡರ್ನ 92ರ ಬ್ಯಾಚ್ನ ಅಧಿಕಾರಿ, IAS ಅಧಿಕಾರಿ ಅರುಣೇಶ್ ಚಾವ್ಲಾ ಅವರು ಮುಂದಿನ ಕಂದಾಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಈಗ ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಿಮಗೆಲ್ಲ ಮಾದರಿ ಆಗುವಂಥದ್ದು ಮತ್ತು ಇನ್ಸ್ಪೈರ್ ಆಗುವಂಥದ್ದು. ಇತ್ತೀಚೆಗೆ ಎಲ್ಲ 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ಮಹಿಳೆ ಯಾರು? ಎ ಪ್ರಗತಿ ಬಿಸ್ಟ್, ಬಿ ಕಾಮ್ಯಾ ಕಾರ್ತಿಕೇಯನ್, ಸಿ ಸನಿಯಾ ಗುಪ್ತಾ, ಡಿ ಕೀರ್ತಿ ರಾವತ್. ಸರ್ ಆಪ್ಷನ್ ಎ ಪ್ರಗತಿ ಬಿಸ್ಟ್. ಆಪ್ಷನ್ ಎ ಪ್ರಗತಿ ಬಿಸ್ಟ್ ಅಂತ ಹೇಳ್ತಾ ಇದ್ದೀರಿ. ನೋಡ್ಬೇಡೋಣ, ತಪ್ಪಾಗಿದೆ. ಕಾಮ್ಯಾ ಕಾರ್ತಿಕೇಯನ್. 17 ವರ್ಷದ ಕಾಮ್ಯಾ ಕಾರ್ತಿಕೇಯನ್ 7 ಸಮಿಟ್ ಚಾಲೆಂಜನ್ನು ಪೂರ್ಣಗೊಳಿಸೋದ್ರ ಮೂಲಕ ಎಲ್ಲ 7 ಖಂಡಗಳಲ್ಲಿನ ಅತ್ಯುನ್ನತ ಶಿಖರಗಳನ್ನು ಏರಿದ ಅತ್ಯಂತ ಕಿರಿಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಡಿಸೆಂಬರ್ 24, 2024ರಂದು ಚಿಲಿಯ ಪ್ರಮಾಣಿತ ಸಮಯ 5:20ಕ್ಕೆ ಅಂಟಾರ್ಟಿಕಾದ ಮೌಂಟ್ ವಿನ್ಸನ್ ಅನ್ನು ತಮ್ಮ ತಂದೆ ಕಮಾಂಡರ್ ಎಸ್ ಕಾರ್ತಿಕೇಯನ್ ಅವರೊಂದಿಗೆ ತಲುಪಿದರು. ಸೊ ಇದು ನಿಮಗೆಲ್ಲರಿಗೂ ಸ್ಫೂರ್ತಿ ಆಗುವಂಥದ್ದು. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ಇತ್ತೀಚೆಗೆ ನಮ್ಮ ನಗಲಿದ KS ಮಣಿಲಾಲ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರು? ನಿಮ್ಮ ಅವಕಾಶ: ಎ ಪತ್ರಿಕೋದ್ಯಮ, ಬಿ ಟ್ಯಾಕ್ಸಾನಮಿ ಅಂದರೆ ಇದಕ್ಕೆ ಟ್ಯಾಕ್ಸಿಗೆ ಸಂಬಂಧಪಟ್ಟದ್ದು, ಸಿ ಕ್ರೀಡೆ, ಡಿ ರಾಜಕೀಯ ಪಾಲಿಟಿಕ್ಸ್. ಸರ್ ಎ ಜರ್ನಲಿಸಂ. ಎ ಜರ್ನಲಿಸಂ. ನೋಡ್ಬೇಡ ಉತ್ತರ ಯಾವುದು ಅಂತ. ಆನ್ಸರ್ ಬಿ ಟ್ಯಾಕ್ಸಾನಮಿ. ಅವರು ಜನವರಿ 1, 2025ರಂದು ನಿಧನರಾದರು. ಹಿ ಈಸ್ ಎ ಟ್ಯಾಕ್ಸಾನಮಿಸ್ಟ್. 1980ರ ದಶಕದಲ್ಲಿ ಕೇರಳದ ಸೈಲೆಂಟ್ ವ್ಯಾಲಿ ಮಳೆಕಾಡನ್ನು ಸಂರಕ್ಷಿಸುವುದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ಅವರು ವಹಿಸಿದರು. ನನ್ನ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹೊಸ ಬಾಹ್ಯಾಕಾಶ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಎ ಪ್ರಹ್ಲಾದ್ ಚಂದ್ರ ಅಗರ್ವಾಲ್, ಬಿ ಅನಿಲ್ ಭಾರದ್ವಾಜ್, ಸಿ ವಿ ನಾರಾಯಣ್, ಡಿ ಶಿವಪ್ರಸಾದ್. ಸರ್ ಆಪ್ಷನ್ ಸಿ ವಿ ನಾರಾಯಣ. ಸರಿಯಾಗಿದೆ. ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ LPSCಯ ನಿರ್ದೇಶಕರಾದ ಡಾಕ್ಟರ್ ವಿ ನಾರಾಯಣ್ ಅವರನ್ನ ಹೊಸ ಇಸ್ರೋ ಅಧ್ಯಕ್ಷರು ಮತ್ತು ಬಾಹ್ಯಾಕಾಶ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಅವರು ಜನವರಿ 14, 2025ರಂದು 2 ವರ್ಷಗಳ ಅವಧಿಗೆ ಅಧಿಕಾರ ಅಥವಾ ಮುಂದಿನ ಆದೇಶದವರೆಗೆ ಎಸ್ ಸೋಮನಾಥ್ ಅವರ ನಂತರ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಇತ್ತೀಚೆಗೆ ನಿಧನರಾದ MT ವಾಸುದೇವನ್ ನಾಯರ್ ಅವರು
ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ನಿಮ್ಮ ಅವಕಾಶಗಳು: ಎ ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಿ ಕೃಷಿ, ಸಿ ಕ್ರೀಡೆ, ಡಿ ಸಾಹಿತ್ಯ. ಆಪ್ಷನ್ ಡಿ ಲಿಟ್ರೇಚರ್. ಡಿ ಲಿಟ್ರೇಚರ್ ಸರಿಯಾಗಿದೆ. ಖ್ಯಾತ ಬರಹಗಾರರು, ಚಿತ್ರಕಥೆಗಾರರು, ಚಲನಚಿತ್ರ ನಿರ್ಮಾಪಕರು ಆದ MT ವಾಸುದೇವನ್ ನಾಯರ್ ಅವರು ಮಾನವ ಭಾವನೆಗಳು ಮತ್ತು ಗ್ರಾಮೀಣ ಜೀವನವನ್ನು ಸೆರೆ ಹಿಡಿದಿದ್ದಕ್ಕಾಗಿ ಪ್ರಸಿದ್ಧರು. 1933ರಲ್ಲಿ ಕೇರಳದ ಕುಡ್ಲೂರಿನಲ್ಲಿ ಜನಿಸಿದ ಅವರು 7 ದಶಕಗಳಲ್ಲಿ ಮಲಯಾಳಂ ಸಾಹಿತ್ಯ ಮತ್ತು ಸಿನಿಮಾದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅವರು ಇತ್ತೀಚೆಗೆ 91ನೇ ವಯಸ್ಸಿನಲ್ಲಿ ನಿಧನರಾದರು. ಇದು ನಿಮ್ಮ ಮಾಹಿತಿಗಾಗಿ. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಪ್ರಶ್ನೆ: 2025ರ ಪ್ರೊಫೆಸರ್ VK ಗೋಕಾಕ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ನಿಮ್ಮ ಅವಕಾಶಗಳು: ಎ ಆನಂದ್ ವಿ ಪಾಟೀಲ್, ಬಿ ವಿಕ್ರಾಂತ್ ಸಿನ್ಹಾ, ಸಿ ಮೋಹನ್ ಮಿಶ್ರಾ, ಡಿ ಅನಂತ್ ವಿಕ್ರಮ್ ಸಿಂಗ್. ಸರ್, ನಮ್ಮ ಆಪ್ಷನ್ ಎ ಆನಂದ್ ವಿ ಪಾಟೀಲ್. ಸರಿಯಾಗಿದೆ. ಆನಂದ್ ವಿ ಪಾಟೀಲ್ ಅವರಿಗೆ ಪ್ರೊಫೆಸರ್ VK ಗೋಕಾಕ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಗೆ ಭಾರತದ ಪ್ರಮುಖ ಸಾಹಿತಿ ಪ್ರೊಫೆಸರ್ ವಿನಾಯಕ್ ಕೃಷ್ಣ ಗೋಕಾಕ್ ಅವರ ಹೆಸರನ್ನ ಇಡಲಾಗಿದೆ. ಇದು ಭಾರತೀಯ ಸಾಹಿತ್ಯಕ್ಕೆ, ವಿಶೇಷವಾಗಿ ಕನ್ನಡ ಭಾಷೆಗೆ ಗಮನಾರ್ಹ ಕೊಡುಗೆ ನೀಡಿದ ವ್ಯಕ್ತಿಗಳನ್ನ ಗುರುತಿಸುತ್ತಾರೆ. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. 2023ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಎ ಮೋಹನ್ ಲಾಲ್, ಬಿ ಶಂಕರ್ ಮಹಾದೇವನ್, ಸಿ ಅಮಿತಾಬ್ ಬಚ್ಚನ್, ಡಿ ರಜನಿಕಾಂತ್. ಆಪ್ಷನ್ ಎ ಮೋಹನ್ ಲಾಲ್. ಸರಿಯಾಗಿದೆ. 2023ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಇದು ನವೆಂಬರ್ 23, 2025ರಂದು 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಪ್ರಶಸ್ತಿ ನಡೀತಾ ಇದೆ. ಮೋಹನ್ ಲಾಲ್ ಅವರ ಪೂರ್ಣ ಹೆಸರು ಮೋಹನ್ ಲಾಲ್ ವಿಶ್ವನಾಥ್ ನಾಯರ್. ಕೇರಳದಲ್ಲಿ 21 ಮೇ 1960ರಲ್ಲಿ ಜನಿಸಿದ್ರು. ಅವರು ಹಿನ್ನೆಲೆ ಗಾಯಕ, ನಟ, ನಿರ್ಮಾಪಕ. ಪ್ರಾಥಮಿಕವಾಗಿ ಮಲಯಾಳಂ ಚಿತ್ರರಂಗದಲ್ಲಿ ಅದ್ಭುತವಾದ ನಟನೆಯನ್ನ ಮಾಡಿದವರು. 360ಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ದೃಶ್ಯಂ ಅವರ ಚಿತ್ರಗಳಲ್ಲಿ ಬಹಳ ಹೆಗ್ಗುರುತನ್ನ ಹೊಂದಿರುವಂತಹ ಚಿತ್ರ. ಇವರಿಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಪದ್ಮಶ್ರೀ ಮತ್ತು ಪದ್ಮಭೂಷಣ ಕೂಡ ಸಿಕ್ಕಿದೆ. ಇಲ್ಲಿಗೆ ನಮ್ಮ 4 ಸುತ್ತುಗಳು ಮುಗಿದಿದೆ. ಬಹುಶಃ 4 ತಂಡಕ್ಕೆ ಪಡೆದಿರುವ ಅಂಕಗಳ ಬಗ್ಗೆ ಕುತೂಹಲ ಇದೆ ಅಂತ ಅನ್ಕೋತೇನೆ. ಎಷ್ಟೆಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ಒಮ್ಮೆ ಅಂಕಗಳ ಮೇಲೆ ಕಣ್ಣೋಟವನ್ನು ಹರಿಸೋಣ. ಈಗ At the end of 4 rounds, Team Ganga is leading with 60 points. Second position is Team Godavari, 50 points. And Kaveri and Brahmaputra are tied for the third position, 40 points. ತುಂಬಾ ನಿಕಟವಾದ ಸ್ಪರ್ಧೆ ಇದೆ. ಗಂಗಾ, ಕಾವೇರಿ, ಗೋದಾವರಿ, ಬ್ರಹ್ಮಪುತ್ರ ಎಲ್ಲರಿಗೂ ಪರವಾಗಿಲ್ಲ. ಈಗ ಅರ್ಧದಷ್ಟು ಮಾತ್ರ ಆಗಿದೆ. ಇನ್ನು ಮುಂದಿನ ಸುತ್ತನ್ನು ಪ್ರವೇಶ ಪಡೆಯೋಣ. ಮುಂದಿನ ಸುತ್ತು ಆರ್ಥಿಕತೆ ಮತ್ತು ಬ್ಯಾಂಕಿಂಗಿನ ಪ್ರಚಲಿತ ವಿದ್ಯಮಾನಗಳು. ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ಪಾವತಿ ಸೂಚ್ಯಂಕ RBI DPI ಅಂತ ಕರೀತಾರೆ. ಇದರ ಮೂಲ ವರ್ಷ ಯಾವುದು? ಎ 2016, ಬಿ 2017, ಸಿ 2018, ಡಿ 2019. ಆಪ್ಷನ್ ಎ 2016. ತಪ್ಪಾಗಿದೆ. ಆಪ್ಷನ್ ಸಿ 2018. ಇದನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಮಾರ್ಚ್ 2025ರಲ್ಲಿ 493.22ಕ್ಕೆ ಏರಿದೆ ಅಂತ ಘೋಷಣೆ ಮಾಡಿದೆ. ಈ ಸೂಚ್ಯಂಕವನ್ನು ಮೂಲ ವರ್ಷ ಮಾರ್ಚ್ 2018, ಆ ವರ್ಷದ ಸ್ಕೋರನ್ನು 100 ಪಾಯಿಂಟ್ ಅಂತ ಇಟ್ಟುಕೊಂಡು ಇದನ್ನು ನಿರ್ಧಾರ ಮಾಡ್ತಾರೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಆಗಸ್ಟ್ 1, 2025ರಿಂದ ಜಾರಿಗೆ ಬರುವಂತೆ ಭಾರತದ ಸರಕುಗಳ ಮೇಲೆ 25% ಸುಂಕವನ್ನು ವಿಧಿಸಿದ ದೇಶ ಯಾವುದು? ಎ ಫ್ರಾನ್ಸ್, ಬಿ ಯುನೈಟೆಡ್ ಸ್ಟೇಟ್ಸ್, ಸಿ ಚೀನಾ, ಡಿ ರಷ್ಯಾ. ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್. ಸರಿಯಾಗಿದೆ. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಹಣಕಾಸು ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಮತ್ತು ನೈತಿಕ ಸಕ್ರಿಯಗೊಳಿಸುವಿಕೆ, ಉಚಿತ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೇವೆ, ಈ ಚೌಕಟ್ಟನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ನಿಮ್ಮ ಅವಕಾಶಗಳು: ಎ ಭಾರತೀಯ ರಿಸರ್ವ್ ಬ್ಯಾಂಕ್ RBI, ಬಿ ಭಾರತೀಯ ಸ್ಟೇಟ್ ಬ್ಯಾಂಕ್ SBI, ಸಿ ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ SEBI, ಡಿ 4ನೇದು ಹಣಕಾಸು ಸಚಿವಾಲಯ. ಆಪ್ಷನ್ ಸಿ ಸೆಬಿ ಸರ್. ಆಪ್ಷನ್ ಸಿ SEBI, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ತಪ್ಪಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ವಲಯದ ಕೃತಕ ಬುದ್ಧಿಮತ್ತೆ ಮತ್ತು ಜವಾಬ್ದಾರಿಯ ನೈತಿಕ ಸಕ್ರಿಯಗೊಳಿಸುವಿಕೆಯನ್ನು RBI ರಿಲೀಸ್ ಮಾಡಿದೆ. ನನ್ನ ಈ ಸುತ್ತಿನ ಕೊನೆಯ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆರ್ಥಿಕ ಸಂಶೋಧನಾ ವಿಭಾಗದ ಪ್ರಕಾರ ಏಕೀಕೃತ ಪಾವತಿ ಇಂಟರ್ಫೇಸ್ UPI ಬಳಕೆಯಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಕೇರಳ.
ಆಪ್ಷನ್ ಸಿ ಕರ್ನಾಟಕ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಎ ಮಹಾರಾಷ್ಟ್ರ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆರ್ಥಿಕ ಸಂಶೋಧನಾ ಇಲಾಖೆಯ ಪ್ರಕಾರ UPI ಬಳಕೆಯಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ, ನಂತರ ಕರ್ನಾಟಕ ಇದೆ, ನಂತರ ತೆಲಂಗಾಣ ಮತ್ತು ಉತ್ತರ ಪ್ರದೇಶ ಮತ್ತು ತೆಲಂಗಾಣ, ತಮಿಳುನಾಡಿದೆ. ನನ್ನ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಯಾವ ಬ್ಯಾಂಕ್ ತನ್ನ ಕಾರ್ಪೊರೇಟ್ ವೆಬ್ಸೈಟನ್ನು ಸುರಕ್ಷಿತ bank.in ಇದು ಇತ್ತೀಚೆಗೆ RBI ನಿಯಮವನ್ನು ಘೋಷಣೆ ಮಾಡಿತು, ಡೊಮೈನ್ಗೆ ಸ್ಥಳಾಂತರಿಸಿದ ಭಾರತದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ? ಯು ಹ್ಯಾವ್ 4 ಆಪ್ಷನ್ಸ್. ಎ ಬ್ಯಾಂಕ್ ಆಫ್ ಬರೋಡಾ, ಬಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸಿ ಕೆನರಾ ಬ್ಯಾಂಕ್, ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸರ್ ಆಪ್ಷನ್ ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಐ ಥಿಂಕ್ ಇಟ್ಸ್ ಕರೆಕ್ಟ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಭಾರತದ ಫಸ್ಟ್ .in ಡೊಮೈನ್ ಅನ್ನು ಅಳವಡಿಸಿಕೊಂಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ದ ಓನ್ಲಿ ರೀಸನ್ ಈಸ್ ಸೈಬರ್ ಸೆಕ್ಯೂರಿಟಿ. ಈಗ ತುಂಬ ಸೈಬರ್ ಭದ್ರತೆ ಮತ್ತು ಇದು ಕಷ್ಟ ಆಗ್ತಾ ಇರೋದ್ರಿಂದ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ದ ನೆಕ್ಸ್ಟ್ ಕ್ವಶನ್ ಗೋಸ್ ಟು ಕಾವೇರಿ ತಂಡ. ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಭಾರತದ ಮೊದಲ EMI ಚಾಲಿತ ಕ್ರೆಡಿಟ್ ಕಾರ್ಡನ್ನು ಜಂಟಿಯಾಗಿ ಪ್ರಾರಂಭಿಸಿದ 2 ಸಂಸ್ಥೆಗಳೇ ಯಾವುದು? ಒಂದು ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಪೇಟಿಎಂ, ಬಿ HDFC ಬ್ಯಾಂಕ್ ಮತ್ತು ಫೋನ್ಪೇ, ಸಿ ಯುನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಯುನಿಟಿ ಬ್ಯಾಂಕ್ ಮತ್ತು ಭಾರತ್ ಪೇ, ಡಿ ICICI ಬ್ಯಾಂಕ್ ಮತ್ತು ಗೂಗಲ್ ಪೇ. ಆಪ್ಷನ್ ಎ. ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಪೇಟಿಎಂ ಅಂತ ಹೇಳ್ತಾ ಇದ್ದೀರಿ. ಓಕೆ, ಉತ್ತರ ತಪ್ಪಾಗಿದೆ. ಆನ್ಸರ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಯುನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಯುನಿಟಿ ಬ್ಯಾಂಕ್ ಮತ್ತು ಭಾರತ್ ಪೇ. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಸೆಪ್ಟೆಂಬರ್ 2025ರಲ್ಲಿ IRDAI ಪ್ರಾರಂಭಿಸಿದ ಏಕೀಕೃತ ಡಿಜಿಟಲ್ ವಿಮಾ ಮಾರುಕಟ್ಟೆಯ ಹೆಸರೇನು? ಅವಕಾಶಗಳು: ಎ ಭೀಮಾ ಭಾರತ್ ಪೋರ್ಟಲ್, ಬಿ ಸುರಕ್ಷಾ ಸೇತು ಪೋರ್ಟಲ್, ಸಿ ಜೀವನ್ ಮಿತ್ರ ಪೋರ್ಟಲ್, ಡಿ ಭೀಮಾ ಸುಗಮ್ ಪೋರ್ಟಲ್. ಆಪ್ಷನ್ ಬಿ ಸುರಕ್ಷಾ ಸೇತು ಪೋರ್ಟಲ್. ಆಪ್ಷನ್ ಬಿ ಸುರಕ್ಷಾ ಸೇತು ಪೋರ್ಟಲ್ ಅಂತ ಹೇಳ್ತಾ ಇದ್ದಾರೆ. ತಪ್ಪಾಗಿದೆ. ಆಪ್ಷನ್ ಡಿ ಭೀಮಾ ಸುಗಮ್ ಪೋರ್ಟಲ್. ಇದು IRDA ಅಧಿಕೃತವಾಗಿ ಪ್ರಾರಂಭ ಮಾಡಿದಂಥ ಪೋರ್ಟಲ್. ಹೈದರಾಬಾದ್ನಲ್ಲಿರುವ ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪ್ರಧಾನ ಕಚೇರಿಯಲ್ಲಿ ಭೀಮಾ ಸುಗಮ್ ಇಂಡಿಯಾ ಫೆಡರೇಷನ್ ಬಿಡುಗಡೆಯನ್ನು ಘೋಷಿಸಿತು. ಇದು ಜೀವ ವಿಮಾ ಮಂಡಳಿ ಮತ್ತು ಸಾಮಾನ್ಯ ಇನ್ಶೂರೆನ್ಸ್ ಕಂಪನಿ GIC ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಏನು ಕರಿತೇವೆ ಇದನ್ನು ಬೆಂಬಲಿಸ್ತದೆ. ನನ್ನ ಕೊನೆಯ ಪ್ರಶ್ನೆ ಈ ಸುತ್ತಿನದು ಬ್ರಹ್ಮಪುತ್ರ ತಂಡಕ್ಕೆ. ಭಾರತದ ತ್ವರಿತ ಪಾವತಿ ವ್ಯವಸ್ಥೆ ಜಾಲ UPI ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತ ಏನು ಕರಿತೇವೆ, ಇದಕ್ಕೆ ಸೇರ್ಪಡೆಗೊಂಡ 8ನೆಯ ದೇಶ ಯಾವುದು? ನಿಮ್ಮದು ಅವಕಾಶಗಳು: ಎ ಮ್ಯಾನ್ಮಾರ್, ಬಿ ಇಂಡೋನೇಷಿಯಾ, ಸಿ ಕತಾರ್, ಡಿ ವಿಯೆಟ್ನಾಂ. ಸಿ ಕತಾರ್. ಸರಿಯಾಗಿದೆ. ಅಂತಾರಾಷ್ಟ್ರೀಯ ಪಾವತಿಗಳಿಗಾಗಿ UPI ಅನ್ನು ಅಳವಡಿಸಿಕೊಂಡ 8ನೇ ದೇಶ ಕತಾರ್. ಇದರಿಂದ ಖರೀದಿಗಳನ್ನು ಮಾಡೋದಕ್ಕೆ ಭಾರತೀಯ ಪ್ರಯಾಣಿಕರಿಗೆ ಈಗ UPI ಅಪ್ಲಿಕೇಶನ್ ಬಳಸಬಹುದು. QR ಕೋಡ್ ಆಧಾರಿತ UPI ವಹಿವಾಟುಗಳನ್ನು ಸ್ವೀಕರಿಸುವ ಮೊದಲ ವ್ಯಾಪಾರಿ ಕತಾರ್ ಡ್ಯೂಟಿ ಫ್ರೀ. ಬಹುಶಃ ನಿನ್ನೆ ಮೊನ್ನೆ ನೀವು ಗಮನಿಸಿದ್ದೀರಿ, ಫೇಸ್ ರಿಕಗ್ನೇಷನ್ ಮತ್ತು ಬಯೋಮೆಟ್ರಿಕ್ ಅನ್ನು ಕೂಡ ಈಗ UPI ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಹೊಸ ಆಧುನಿಕತೆಯ ಈ ಸೈಬರ್ ಜಾಲವನ್ನು ತಡೆಯೋದಕ್ಕೆ ಬಹಳ ಅದ್ಭುತವಾದ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಇಲ್ಲಿಗೆ ಈ ಸುತ್ತನ್ನು ನಾವು ಮುಗಿಸ್ತಾ ಇದ್ದೇವೆ. ಈಗ ಕೊನೆಯ ಸುತ್ತನ್ನು ನಾವು ಪ್ರವೇಶಿಸ್ತಾ ಇದ್ದೇವೆ ಸಮಯದ ಅಭಾವದಿಂದ. ಹಿಸ್ಟ್ರಿ ಆಫ್ ರೇಡಿಯೋ ಇನ್ ಇಂಡಿಯಾ. ನನ್ನ ಮೊದಲನೆಯ ಪ್ರಶ್ನೆ ಗಂಗಾ ತಂಡಕ್ಕೆ. ದಕ್ಷಿಣ ಭಾರತದಲ್ಲಿ ರೇಡಿಯೋ ಪ್ರಸಾರ ಹವ್ಯಾಸಿ ಕೂಟ ಅಮೇಚ್ಯೂರ್ ರೇಡಿಯೋ ಕ್ಲಬ್ ಯಾವಾಗ ಪ್ರಾರಂಭ ಆಯಿತು? ಆಪ್ಷನ್ ಎ 1924 ಮೇ 06, ಆಪ್ಷನ್ ಬಿ 1926 ಮೇ 10, ಆಪ್ಷನ್ ಸಿ 1928 ಮೇ 12, ಆಪ್ಷನ್ ಡಿ 1947 ಮೇ 15. ಆಪ್ಷನ್ ಸಿ 1928 ಮೇ. ಆಪ್ಷನ್ ಸಿ 1928 ಮೇ. ಸರಿಯಾದ ಉತ್ತರ 1924 ಮೇ 6. ಮದ್ರಾಸ್ ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಕೆಲವು ಉತ್ಸಾಹಿಗಳಿಂದ 1924 ಮೇ 6ರಿಂದ ಅಸ್ತಿತ್ವಕ್ಕೆ ಬಂತು. ಮುಂದೆ ಜುಲೈ 30ರಿಂದ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. 5 ಮೈಲ್ಗಳವರೆಗೆ ಮಾತ್ರ ಅದನ್ನು ಕೇಳಬಹುದಿತ್ತು. ಇದು 3 ವರ್ಷಗಳ ಕಾಲ ಪ್ರಸಾರ ಮಾಡಿ 1927ರಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಸ್ಥಗಿತಗೊಳಿಸಲಾಯಿತು. 90 ವಸಂತಗಳನ್ನು ಕಂಡಂಥ ಆಕಾಶವಾಣಿಯ ಹೆಜ್ಜೆಗಳನ್ನು ಅವಲೋಕಿಸಿದಾಗ
ಅತ್ಯಂತ ಸುಲಭ ಇರಲಿಲ್ಲ. ಇಟ್ ಇಸ್ ನಾಟ್ ಸೋ ಈಸಿ. ಸೊ ಎವ್ರಿ ಬಿಗಿನಿಂಗ್ ಹ್ಯಾಸ್ ಅ ಟಫೆಸ್ಟ್ ಟೈಮ್. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ, ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ಎಂದು ಆಚರಿಸಲಾಗುತ್ತದೆ? ಎ ಸೆಪ್ಟೆಂಬರ್ 12, ಬಿ ಆಗಸ್ಟ್ 12, ಸಿ ಅಕ್ಟೋಬರ್ 15, ಡಿ ನವೆಂಬರ್ 12. Option D, November 12. ಆಪ್ಷನ್ ಡಿ ನವೆಂಬರ್ 12 ಸರಿಯಾಗಿದೆ. ಇದಕ್ಕೊಂದು ಸಣ್ಣ ಇತಿಹಾಸ ಇದೆ. ಮಹಾತ್ಮ ಗಾಂಧಿಯವರು 1947ರಲ್ಲಿ ನವೆಂಬರ್ 12ರಂದು ಕುರುಕ್ಷೇತ್ರದಲ್ಲಿ 2.5 ಲಕ್ಷ ಭಾರತೀಯ ನಿರಾಶ್ರಿತರನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾಗಿತ್ತು. ಬಟ್ ಅನಿವಾರ್ಯ ಕಾರಣದಿಂದ ಅವರಿಗೆ ಕುರುಕ್ಷೇತ್ರವನ್ನು ತಲುಪೋದಕ್ಕೆ ಸಾಧ್ಯ ಆಗದೆಯೇ ಅಲ್ಲಿ ನೆರೆದಿದ್ದ ಜನರಿಗಾಗಿ ಗಾಂಧೀಜಿಯವರ ಭಾಷಣದ ನೇರ ಪ್ರಸಾರವನ್ನು ಆಯೋಜಿಸಲಾಯಿತು. ಗಾಂಧೀಜಿಯವರು ಅಂದು ಮಧ್ಯಾಹ್ನ 3 ಗಂಟೆಗೆ ಅವರನ್ನು ಉದ್ದೇಶಿಸಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಮಾತಾಡಿದರು. ಇದರ 50 ವರ್ಷದ ನೆನಪಿಗಾಗಿ 1997 ನವೆಂಬರ್ 12ರಂದು ದೆಹಲಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಂತರದ ದಿನದಲ್ಲಿ 2001ರಿಂದ ಆ ದಿನವನ್ನು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 12ನ್ನು ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟಿಂಗ್ ಡೇ ಅಂತ ಆಚರಿಸ್ತಾರೆ. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ, ಮೈಸೂರಿನಲ್ಲಿ ಯಾರ ನಿರ್ದೇಶನದಲ್ಲಿ ಅಲ್ಪಶಕ್ತಿಯ ಪ್ರಸಾರ ಯಂತ್ರದಿಂದ ಮೊದಲ ಕಾರ್ಯಕ್ರಮ ಬಿತ್ತರಗೊಂಡಿತು? ನಿಮ್ಮ ಅವಕಾಶ: ಎ ಎಂ ಗೋಪಾಲ್, ಬಿ ವಿ ಸ್ವಾಮಿ, ಸಿ ಎಂ ವಿ ಗೋಪಾಲ್ ಸ್ವಾಮಿ, ಡಿ ಎ ಜಗದೀಶ್. ಆಪ್ಷನ್ ಸಿ. ಆಪ್ಷನ್ ಸಿ ಎಂ ವಿ ಗೋಪಾಲ್ ಸ್ವಾಮಿ ಸರಿಯಾಗಿದೆ. 1935 ಸೆಪ್ಟೆಂಬರ್ 10ರಂದು ಕರ್ನಾಟಕದ ಮೈಸೂರಿನಲ್ಲಿ ಡಾಕ್ಟರ್ ಎಂ ವಿ ಗೋಪಾಲ್ ಸ್ವಾಮಿಯವರ ನಿರ್ದೇಶನದಲ್ಲಿ ಅವರ ಮನೆಯಲ್ಲಿ ಅಲ್ಪಶಕ್ತಿಯ ಪ್ರಸಾರ ಯಂತ್ರದಿಂದ ಮೊದಲ ಕಾರ್ಯಕ್ರಮ ಬಿತ್ತರಾಯಿತು. ಗೋಪಾಲ್ ಸ್ವಾಮಿ ಅವರು ತಮ್ಮ ಮಿತ್ರ ರೇಡಿಯೋ ತಂತ್ರಜ್ಞ ಎ ಜಗದೀಶ್ ಅವರೊಂದಿಗೆ ಸೇರಿ ರೇಡಿಯೋ ಪೆಟ್ಟಿಗೆಗೆ ಧ್ವನಿ ಪ್ರಸಾರ ಮಾಡುವ ಬಗ್ಗೆ ಅನೇಕ ಪ್ರಯೋಗವನ್ನ ಮಾಡಿದರು. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ, 1950 ಏಪ್ರಿಲ್ 1ರಂದು ಸರ್ಕಾರದೊಂದಿಗೆ ವಿಲೀನವಾದಾಗ ಮೈಸೂರು ಕೇಂದ್ರದ ರೇಡಿಯೋವನ್ನ ಏನಂದ ಕರೆದರು? ಅವಕಾಶಗಳು: ಎ ಆಕಾಶವಾಣಿ, ಬಿ ನವಿಲುಗರಿ, ಸಿ ಬಾನುಲಿ, ಡಿ ಅಶರೀರವಾಣಿ. ಸಿ ಬಾನುಲಿ. ತಪ್ಪಾಗಿದೆ. ಇದು ಆಕಾಶವಾಣಿ ಅಂತ ಕರೆದ್ರು. ಬಾನುಲಿ ಬಾಂಧನಿ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಆಕಾಶವಾಣಿ ಅನ್ನೋದು ಸರಿಯಾಗಿ. ನನ್ನ ಮುಂದಿನ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್. ಗಂಗಾ ತಂಡಕ್ಕೆ ಪ್ರಶ್ನೆ, ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್ ಅನ್ನ ರಚಿಸಿದವರು ಯಾರು? ಎ ವಾಲ್ಟರ್ ಕಾಫ್ಮನ್, ಬಿ ಜುಬಿನ್ ಮೆಹ್ರಾ, ಸಿ ಶಂಕರ್ ಮಹಾದೇವನ್, ಡಿ ಪಂಡಿತ್ ಭೀಮ್ಸೇನ್ ಜೋಶಿ. ಸರ್ ಆಪ್ಷನ್ ಎ ವಾಲ್ಟರ್ ಕಾಫ್ಮ್ಯಾನ್. ಸರಿಯಾಗಿದೆ. ಆಕ್ಚುಲಿ ಆ ಸಿಗ್ನೇಚರ್ ಬೆಳಗ್ಗೆ ಟ್ಯೂ ಅಂತ ಒಂದು ಶುರು ಆಗುತ್ತಲ್ಲ, ಅದು ಇದನ್ನ ಯಹೂದಿ ಸಂಗೀತಕಾರ ವಾಲ್ಟರ್ ಕಾಫ್ಮನ್ ರಚಿಸಿದಾನೆ. ಜರ್ಮನಿಯ ರೆಫ್ಯೂಜಿ ಅವನು. ಇದಕ್ಕೆ ಸಂಗೀತವನ್ನು ಪ್ರಸಿದ್ಧ ಸಂಗೀತಕಾರ ಜುಬಿನ್ ಮೆಹ್ರಾ ಅವರ ತಂದೆ ಸಂಯೋಜಿಸಿದ್ದಾರೆ. 1927ರಿಂದಲೇ ಆಕಾಶವಾಣಿಯ ಅಸ್ತಿತ್ವದ ದ್ಯೋತಕವಾಗಿ ಹಿರಿಮೆಯ ಸಂಕೇತವಾಗಿರುವ ಈ ಆರಂಭ ಸಂಗೀತದಿಂದಲೇ ಇಂದಿಗೂ ಆಕಾಶವಾಣಿ ತನ್ನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತದೆ. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ, ವಿವಿಧ ಭಾರತಿ ಸೇವೆ ಎಂದು ಆರಂಭವಾಯಿತು? ನಿಮ್ಮ ಅವಕಾಶಗಳು: ಎ 1956 ಅಕ್ಟೋಬರ್ 2, ಬಿ 1958 ಅಕ್ಟೋಬರ್ 2, ಸಿ 1957 ಅಕ್ಟೋಬರ್ 2, ಡಿ 1959 ಅಕ್ಟೋಬರ್ 2. Option B, 1958. ಓಕೆ, ವಿಲ್ ಸಿ ದ ಆನ್ಸರ್. 1957 ಅಕ್ಟೋಬರ್ 2. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ, ವಿವಿಧ ಭಾರತಿಯಲ್ಲಿ ಜಾಹೀರಾತು ಪ್ರಸಾರ ಆರಂಭವಾಗಿದ್ದು ಎಂದು? ಎ 1959, ಬಿ 1964, ಸಿ 1968, ಡಿ 1969. ಆಪ್ಷನ್ ಎ 1959. ತಪ್ಪಾಗಿದೆ. 1969 ವಿವಿಧ ಭಾರತಿಯಲ್ಲಿ ಜಾಹೀರಾತುಗಳ ಪ್ರಸಾರ ಪ್ರಾರಂಭ ಆಗಿದ್ದು. ನನ್ನ ಮುಂದಿನ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ, ದೇಶದ ಮೊಟ್ಟ ಮೊದಲ FM ಆರಂಭವಾಗಿದ್ದು ಎಂದು? ಎ 1975 ಜುಲೈ 23, ಬಿ 1976 ಜುಲೈ 23, ಸಿ 1977 ಜುಲೈ 23, ಡಿ 1978 ಜುಲೈ 23. Option C. ಆಪ್ಷನ್ ಸಿ 1977 ಜುಲೈ 23. ನೋಡ್ಬೇಡ, ಸರಿಯಾಗಿದೆ. ನನ್ನ ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ, ಉಪಗ್ರಹದ ಮೂಲಕ ರಾಷ್ಟ್ರೀಯ ವಾಹಿನಿಯೊಂದರ ಪ್ರಸಾರ ಆರಂಭವಾಗಿದ್ದು ಯಾವಾಗ? ಎ 1978, ಬಿ 1982, ಸಿ 1986, ಡಿ 1988. ಆಪ್ಷನ್ ಡಿ 1988.
ಸರಿಯಾಗಿದೆ. ಉಪಗ್ರಹದ ಮೂಲಕ ರಾಷ್ಟ್ರೀಯ ವಾಹಿನಿಯಿಂದ ಪ್ರಸಾರ ಆರಂಭ ಆಯಿತು. ನನ್ನ ಮುಂದಿನ ಪ್ರಶ್ನೆ ಕಾವೇರಿ ತಂಡಕ್ಕೆ. ಆಕಾಶವಾಣಿ ಎಂದು ತನ್ನ ಪ್ರಸಾರದ 75ನೆಯ ವರ್ಷಾಚರಣೆ ಆರಂಭಿಸಿತು? ಎ 2000, ಬಿ 2001, ಸಿ 2002, ಡಿ 2003. Option B, 2001. ಆಪ್ಷನ್ ಬಿ 2001 ತಪ್ಪಾಗಿದೆ. 2002 ಜುಲೈ ಪ್ರಸಾರದ 75ನೇ ವರ್ಷಾಚರಣೆ. ನನ್ನ ಮುಂದಿನ ಪ್ರಶ್ನೆ ಗೋದಾವರಿ ತಂಡಕ್ಕೆ. ಪ್ರಧಾನಿಯವರು ಮನ್ ಕಿ ಬಾತ್ ಎಂದು ಆರಂಭಿಸಿದರು? ಆಪ್ಷನ್ ಬಿ 2014. ಎ 2013 ಜನವರಿ, ಬಿ 2014 ಆಗಸ್ಟ್ 15, ಸಿ 2016 ಅಕ್ಟೋಬರ್ 2, ಡಿ ಅಕ್ಟೋಬರ್ 2014 ಅಕ್ಟೋಬರ್ 3. ಈಗ ನೀವು ಹೇಳ್ಬೋದು ಆಪ್ಷನ್. ಆಪ್ಷನ್ ಬಿ 2014. ರಾಂಗ್ ಆಗಿದೆ. 2016 ಅಕ್ಟೋಬರ್ 3ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಜನರೊಂದಿಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಆರಂಭಿಸಿದ್ದು. ಇದು ಪ್ರತಿ ತಿಂಗಳ ಈಗ ಪ್ರಸಾರ ಆಗ್ತಾ ಇದೆ. ನನ್ನ ಕೊನೆಯ ಪ್ರಶ್ನೆ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮದ ಕೊನೆಯ ಪ್ರಶ್ನೆ ಬ್ರಹ್ಮಪುತ್ರ ತಂಡಕ್ಕೆ. ಪ್ರಧಾನಿ ಮೋದಿ ಅವರು ಒಬಾಮಾ ಅವರೊಂದಿಗೆ ಜಂಟಿಯಾಗಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಯಾವ ವರ್ಷ ಭಾಗವಹಿಸಿದರು? ಆಪ್ಷನ್ ಎ 2015, ಆಪ್ಷನ್ ಬಿ 2016, ಆಪ್ಷನ್ ಸಿ 2015, ಆಪ್ಷನ್ ಡಿ 2018. 4 ಅವಕಾಶಗಳನ್ನ ಹೇಳಿದ್ದಾನೆ. 2017 ಅಂತ ಮಾಡ್ಕೊಂಬಿಡಿ. ಸಿ 2017, Option B. ಆಪ್ಷನ್ ಬಿ 2016 ತಪ್ಪಾಗಿದೆ. ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರ ಭಾರತ ಭೇಟಿ ಸಂದರ್ಭದಲ್ಲಿ 2015 ಜನವರಿ 27ರಂದು ಪ್ರಧಾನಿ ಮೋದಿ ಅವರು ಒಬಾಮಾ ಅವರೊಂದಿಗೆ ಜಂಟಿಯಾಗಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಲ್ಲಿಗೆ ನಾವು 90 ವರ್ಷಗಳ ಸುದೀರ್ಘ ಪ್ರಯಾಣವನ್ನು ಹಿಡಿದಿಡುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ. ಓಕೆ, ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಒಂದು ಸುತ್ತು ಆಡಿಯೋ ರೌಂಡನ್ನು ಪ್ಲೇ ಮಾಡ್ತಾ ಇದ್ದಾನೆ. ಆಯಿತಾ? ಚರಣ ಮತ್ತು ಪಲ್ಲವಿ 2 ಕಾನ್ಸೆಪ್ಟ್ ಇದೆ. ನಾನು ಚರಣವನ್ನು ಕೇಳಿಸ್ತೇನೆ ನಿಮಗೆ, ನೀವು ಪಲ್ಲವಿನ ಹಾಡಬೇಕು. ಗಂಗಾ ತಂಡಕ್ಕೆ ಮೊದಲನೆಯ ಶ್ರಾವ್ಯ ಸುತ್ತು. ಕನ್ನಡ ಚಿತ್ರದ ಹಾಡೊಂದರ ಚರಣವನ್ನು ನಾವು ಕೇಳಿಸ್ತೇವೆ, ನೀವು ಪಲ್ಲವಿನ ಹಾಡಬೇಕು. ಸುಮ್ಮನೆ ಆ ಹಾಡು ಕೇಳ್ತಾ ಕೇಳ್ತಾ ಪ್ರಯತ್ನ ಮಾಡಿ, ನಿಮ್ಗೆ ಉತ್ತರ ಸಿಕ್ಬಿಡತ್ತೆ. ರೈಟ್? ಹರಳದ ಸುಮಗಳ ಅರಳಿಸುವವಳು, ಕುಸುಮಗಳಂತ ಬೆರಳು, ಚೆಮ್ಮಲ್ಲಿಗೆ ಎಂತಿದೆ ಬೆರಳು, ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದನಿ ಜಿನುಗೋ ಕೊರಳು, ಬಲು ವಿಸ್ಮಯ ನಿಮ್ಮ ಕೊರಳು, ಸೌಂದರ್ಯದಲ್ಲಿ ಗಂಭೀರವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ. ಓಕೆ, ಹಾಡು ಕೇಳಿದ್ರಿ, ನೀವು ಹೇಳಲಿಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಮಾಳವಿಕಾ ನಾಯರ್ ಅಭಿನಯಿಸಿದ ಶ್ರೀನಿವಾಸ ರಾಜು ನಿರ್ದೇಶನದ ರೊಮ್ಯಾಂಟಿಕ್ ಚಿತ್ರದ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡಿದು. ಈಗ ಒಂದ್ಸಲ ಒರಿಜಿನಲ್ ಹಾಡನ್ನು ಕೇಳ್ಬಿಡಿ. ಓಕೆ, ನೆಕ್ಸ್ಟ್ ಇದು 2ನೇ ಚರಣ ನಿಮ್ಮ ಎದುರಿಗೆ. ಒಂದು ಎಡಗಾಲು ಒಂದು ಬಲಗಾಲು, ಒಮ್ಮೆ ಅದು ಮುಂದೆ ಒಮ್ಮೆ ಇದು ಹಿಂದೆ, ಹುಟ್ಟಿಂದ ಚಟ್ಟಕ್ಕೆ ಎಷ್ಟಪ್ಪ ಮೆಟ್ಟೀಲು, ಯಾತಕ್ಕೆ ನೀ ಕಾವೇರಿ ತಂಡಕ್ಕೆ ಪೂರ್ತಿ ಕೇಳಿ, ಕ್ಲೂ ಇದೆ ಅದರಲ್ಲಿ. ಮನುಷ್ಯ ತುಂಬಾ ಸಣ್ಣ ಆಸಾಮಿ, ಅವನಿರದೆ ಹೋದರು ತಿರುಗುತ್ತಪ್ಪ ಈ ಭೂಮಿ, ಕಾಲಾನೇ ನಮ್ ಕೈಲಿಲ್ಲ ನಾವೇನ್ ಮಾಡೋಣ, ಗಡಿಯಾರ ಕಟ್ಟಿಕೊಂಡು ಡ್ರಾಮಾ ಆಡೋಣ. ಬೊಂಬೆ ಆಡ್ಸೋನು. ಓ, ವೆರಿ ಗುಡ್. ಯಾರದು? ಸೊ ಪ್ಲೀಸ್ ನೀವ, ನಾನು ಆಡಿಯನ್ಸ್ ಇಂದ ಸೌಂಡ್ ಬಂತು ಅಂತ ಅನ್ಕೊಂಡೆ. ಓಕೆ, ಹೇಳಿ ಒಂದು ಲೈನ್ ಪ್ಲೀಸ್. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಕರೆಕ್ಟ್ ಅಲ್ವಾ? ಬದುಕು ಅವನು ಆಡಿಸ್ತಾನೆ, ನಮ್ಗೆ ಯಾಕೆ ಟೆನ್ಷನ್ನು?
ಓಕೆ, ನಾನು ಅದನ್ನು ಮತ್ತೆ ಪ್ಲೇ ಮಾಡೋದಿಲ್ಲ, ನೀವು ಸರಿಯಾಗಿ ಹೇಳ್ಬಿಟ್ಟಿದ್ದೀರಿ. 3ನೇ ಚರಣ ನಿಮ್ಮ ಎದುರಿಗಿದೆ. ಸುಮ್ಮನೆ ಫನ್ ರೌಂಡ್ ಇದು, ಒಂದ್ಸಲ ಕೇಳ್ಕೊಂಬಿಡಿ. ನಾನು ಬಹಳ ಪ್ರೀತಿಯ ರೌಂಡ್ ಇದು ನನಗೆ. ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ, ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ, ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಬೇಲಿ ಹಾಕಿದೆ, ನಾ ಕಾಣುವ. ಓಕೆ, ಯಾರು ಟ್ರೈ ಮಾಡ್ತೀರಾ? ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರ. ಅಕ್ಟೋಬರ್ 2ರಂದು ರಿಷಬ್ ಶೆಟ್ಟಿಯ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ. ಇದು ಕಾಂತಾರ ಚಿತ್ರದ್ದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಶಿವ ಮತ್ತು ಲೀಲಾ ನಡುವಿನ ನವಿರಾದ ಪ್ರೇಮ ಕಥೆ. ಇತ್ತೀಚಿನ ದಿನಗಳಲ್ಲಿ ಇದು ಮದುವೆ ಹಾಡು ಅಂತಾನೆ ಫೇಮಸ್ ಆಗಿದೆ. ಆಮೇಲೆ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಹಾಡಿದ್ದಾರೆ. ಪ್ರಮೋದ್ ಮರವಂತೆ ಅವರ ಗಾಯನ, ಸಾಹಿತ್ಯ ಅಜನೀಶ್ ಅವರ ಸಂಗೀತ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾಗೆ ಮಾಯ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ, ಓಕೆ, ಕೊನೆಯ ಸ್ಲೈಡು ಸುಮ್ಮನೆ ಖುಷಿಗೋಸ್ಕರ ಬಹಳ ಅದ್ಭುತವಾದ ಸಾಂಗ್ ಇದು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ, ಸುಖವಾದ ಭಾಷೆಯ ಕಲಿಸು, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ, ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ. ಓ, ಇದು ಆಡಿಯನ್ಸಿಗೆ ನಾನು ಹೇಳ್ತಾ ಇದ್ದಾನೆ. ಸರ್ ಹೇಳ್ತೀರಾ? ಈ ಭೂಮಿ ಬಣ್ಣದ ಬೂರಿ ಸರಿಯಾಗಿದೆ. ಮಹಾಕ್ಷತ್ರಿಯ ಸಿನಿಮಾದು ವಿಷ್ಣುವರ್ಧನ್ ಅವರದು, SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದು, ಸಂಗೀತ ಹಂಸಲೇಖ ಅವರು. ವಿಷ್ಣುವರ್ಧನ್ ಅವರು ಹಂಸಲೇಖ ಅವ್ರ ಜೊತೆಗೆ ಮುನಿಸ್ಕೊಂಡಿದ್ರು, ನಮ್ಗೆ ಯಾವುದು ಹಿಟ್ ಹಾಡನ್ನೇ ಕೊಡ್ತಾ ಇಲ್ಲ ಅಂತ. ಆವಾಗ ಇವರು ಬರೆದಿರೋದು ಹಿಂದಿ ಹಾಡಿನ ನೆನಪಿನೊಂದಿಗೆ ಅವರೇ ಹೇಳ್ಕೊಂಡಿರೋದು ಆ ಹಾಡು ಈಗ ನಿಮ್ಮ ಎದುರಿಗೆ. ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ಈ ಭೂಮಿ ಬಣ್ಣದ ಬೂರಿ, ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲಾಕ್ಷಣಿಕ ಕಣೋ. ಥ್ಯಾಂಕ್ ಯು ಆಕಾಶವಾಣಿ. 90ರ ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಹೊಸ ದಾಖಲೆಯನ್ನ ಮಾಡ್ತು. ಇಲ್ಲಿಯವರೆಗೆ ರಸಪ್ರಶ್ನೆಯನ್ನ ಈ ರೀತಿಯ ಬಿಗ್ ಸ್ಕ್ರೀನ್ನಲ್ಲಿ PPT ಮೂಲಕ ಮೊದಲ ಬಾರಿಗೆ ಬೆಂಗಳೂರು ಆಕಾಶವಾಣಿ ಮಾಡಿದೆ. ನಿಮಗೆ ಅಭಿನಂದನೆಗಳು. ಸೊ ಆಕಾಶವಾಣಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ವೇದಿಕೆಯನ್ನು ನಾನು ಬಿಟ್ಕೊಡ್ತಾ ಇದ್ದೇನೆ. ನಮಸ್ಕಾರ.
ಇಂದಿನ ಯುವವಾಣಿಯಲ್ಲಿ ಅಕ್ಟೋಬರ್ 9, 2025ರಂದು ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ನಡೆಸಲಾದ ರಸಪ್ರಶ್ನೆ ಮೂಡಿಬಂತು. ಇದು ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಯುವ ಜನತೆಯ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಭಾಗವಾಗಿ ನಡೆಸಲಾದ ಕಾರ್ಯಕ್ರಮವಾಗಿತ್ತು. ರಸಪ್ರಶ್ನೆ ನಡೆಸಿಕೊಟ್ಟವರು ಶ್ರೀಯುತ ಆರ್.ಕೆ. ಬಾಲಚಂದ್ರ. ನಿರ್ಮಾಣ ಜ್ಯೋತಿದಾಸ್.